ಬ್ರೇಕಿಂಗ್ ನ್ಯೂಸ್ ಇದೆ. ಕಸಾಯಿ ಖಾನೆಗೆ ಸಾಗಿಸ್ತಾ ಇದ್ದ ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. 60ಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆ ಮಾಡಲಾಗಿದೆ. ನಂಜನಗೂಡಿನ ಚಾಮರಾಜನಗರ ರೋಡ್ನಲ್ಲಿ ಈ ಘಟನೆ ನಡೆದಿರೋದು. ಕಸಾಯಿ ಖಾನೆಗೆ ಸಾಗಿಸ್ತಾ ಇದ್ದ ಜಾನುವಾರುಗಳನ್ನು ರಕ್ಷಿಸಲಾಗಿದೆ. ದೊಡ್ಡ ಕವಲಂದೆ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ತಪಾಸಣೆ ವೇಳೆ ಕ್ಯಾಂಟರ್ನಲ್ಲಿ ಜಾನುವಾರು ಸಾಗಾಟ ಬೆಳಕಿಗೆ ಬಂದಿದೆ. ಪೊಲೀಸರನ್ನ ನೋಡಿ ಹೆದರಿ ವಾಹನ ಬಿಟ್ಟು ಡ್ರೈವರ್ಗಳು ಎಸ್ಕೇಪ್ ಆಗಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜಾನುವಾರುಗಳನ್ನು ಅಕ್ರಮವಾಗಿ ಕ್ಯಾಂಟರ್ನಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು ಕಸಾಯಿ ಖಾನೆಗೆ. ಪೊಲೀಸರನ್ನ ನೋಡಿದ ಕೂಡಲೇ ಕ್ಯಾಂಟರ್ ಚಾಲಕರಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಕ್ಯಾಂಟರ್ನ ಕ್ಲೀನರ್ ಮೈಸೂರಿನ ಜಾವಿದ್ ಎಂಬಾತನನ್ನ ದೊಡ್ಡ ಕವಲಂದೆ ಪೊಲೀಸರು ಬಂಧಿಸಿ ತನಿಖೆ ಮಾಡ್ತಾ ಇದ್ದಾರೆ. ಇಬ್ರು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿರುವಂತಹ ನಮ್ಮ ರಿಪೋರ್ಟರ್ ಆನಂದ್, ಯಾವಾಗ ಈ ಘಟನೆ ನಡೆದಿರೋದು? ಎಸ್ಕೇಪ್ ಆದ ಚಾಲಕರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈಗ? ವೀಣಾ, ಏನು ಅಕ್ರಮವಾಗಿ ಕಸಾಯಿ ಖಾನೆಗೆ ಸಾಗಿಸಿದಂತ 60ಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆಯನ್ನ ನಿನ್ನೆ ಕೌಲಂದೆಯ PSI ಆಗಿರುವಂತಹ ಬಸವರಾಜ್ ಅವರು ಮಾಡಿರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಈ ಘಟನೆ ಆಗಿರುವಂತದ್ದು. ಏನು ನಂಜನಗೂಡು ಕಡೆಯಿಂದ ಚಾಮರಾಜನಗರ ಕಡೆಗೆ KA 01 AG 4796 ಹಾಗೂ KA 16B5714 ಎಂಬ ಈಚರ್ ಕ್ಯಾಂಟರ್ಗಳಿದೆ. ಇವೆರಡರಲ್ಲೂ ಕೂಡ ಸುಮಾರು 30ಕ್ಕೂ ಹೆಚ್ಚು, ಒಟ್ಟು 60ಕ್ಕೂ ಹೆಚ್ಚು ಜಾನುವಾರುಗಳನ್ನ ತುಂಬಿಕೊಂಡು ಹೋಗ್ಲಾಗ್ತಿದೆ ಅನ್ನುವಂತ ಮಾಹಿತಿ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲೇ ದೊಡ್ಡ ಕೌಲಂದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬ್ಯಾರಿಕೇಡ್ ಹಾಕಿ ಇವರು ಏನು ಎಲ್ಲವನ್ನು ಕೂಡ ತಪಾಸಣೆಯನ್ನ ಮಾಡ್ತಿದ್ರು. ಈ ವೇಳೆ ಪೊಲೀಸರನ್ನ ಕಂಡಂತ ಇಬ್ಬರು ಕ್ಯಾಂಟರ್ ಡ್ರೈವರ್ಗಳು ಅಂದ್ರೆ ಅಲ್ಲೇ ಈಚರ್ ಕ್ಯಾಂಟರ್ಗಳನ್ನ ಬಿಟ್ಟು ಪರಾರಿ ಆಗಿರುವಂತದ್ದು. ಇನ್ನು ಈ ಕ್ಯಾಂಟರ್ನ ಕ್ಲೀನರ್ ಏನಿದ್ದಾನೆ ಮೈಸೂರಿನ ಸೈಯದ್ ಜಾವಿದ್ ಅಂತ ಗೊತ್ತಾಗಿರುವಂತದ್ದು, ಆತನ ಬಂಧನವನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ದೊಡ್ಡ ಕೌಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿರುವಂತದ್ದು. ಇನ್ನು ಈ ಜಾನುವಾರುಗಳನ್ನ ಎಲ್ಲಿಗೆ ಸಾಗಿಸಲಾಗ್ತಿದೆ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದು ಕೇರಳಕ್ಕೆ ಅಥವಾ ತಮಿಳುನಾಡಿಗೆ ಹೋಗ್ತಾ ಇತ್ತು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈ ಇದರ ಹಿಂದೆ ಯಾರಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ತನಿಖೆ ನಡೀತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಅವರೆಲ್ಲರೂ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಸಿದ್ದಾರೆ. ಸುಮಾರು 40ರಿಂದ 50 ವರ್ಷ ಅಲ್ಲೇ ವಾಸ ಮಾಡ್ತಾ ಇದ್ದ ಜನರಿಗೀಗ ಬರ ಸಿಡಿಲು ಬಡದಂತಾಗಿದೆ. ಯಾಕೆ ಅಂತೀರಾ? ಆ ಕುರಿತ ವರದಿ ಇಲ್ಲಿದೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಒಂದು ಸುಂದರ ಸೂರಿಗಾಗಿ. ಮಧ್ಯಮ ಕುಟುಂಬದವರಿಗೆ ಸ್ವಂತ ಮನೆ ಕಟ್ಟೋದು ಅಂದ್ರೆ ಸಂಭ್ರಮ. ಸಾವಿರಾರು ಕನಸು ಕಟ್ಕೊಂಡು ಕಾಸಿಗೆ ಕಾಸು ಜೋಡಿಸಿ ಮನೆ ಕಟ್ತಾರೆ. ಇಲ್ಲಿ ನೋಡಿ, ಇವರೆಲ್ಲ ಕಷ್ಟನೋ ಸುಖಾನೋ ನಮಗೂ ಒಂದು ಸೂರು ಇರಲಿ ಅಂತ ಸೈಟ್ ಖರೀದಿಸಿ ಮನೆ ಕಟ್ಕೊಂಡಿದ್ದಾರೆ. ಇನ್ನೂ ಕೆಲವರು ಸೈಟ್ ಖರೀದಿಸಿದ್ದಾರೆ. ಆದರೆ ಇದೀಗ ಕನಸಿನ ಮನೆ ಬಿಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ರೊಚ್ಚಿಗೆದ್ದ ನಿವಾಸಿಗಳು ನಮಗೆ ನ್ಯಾಯ ಬೇಕು ಅಂತ ಬೀದಿಗಿಳಿದಿದ್ದಾರೆ. ಮನೆಗಳು, ಕಟ್ಟಡಗಳ ತೆರವಿಗೆ ಕೋರ್ಟ್ ಆದೇಶ. ರಸ್ತೆ ತಡೆದು ಅಧಿಕಾರಿಗಳ ವಿರುದ್ಧ ನಿವಾಸಿಗಳ ಆಕ್ರೋಶ. ಮಹಿಳೆಯರು, ಮಕ್ಕಳು, ವೃದ್ಧರೆನ್ನದೆ ಕೆಲಸ ಕಾರ್ಯ ಬಿಟ್ಟು ಪ್ರತಿಭಟನೆ ಮಾಡ್ತಾ ಇರೋ ಇವರೆಲ್ಲರೂ ಕಲಬುರಗಿ ನಗರದ ಸಿದ್ದರಾಮೇಶ್ವರ ಬಡಾವಣೆ ನಿವಾಸಿಗಳು. ಕಳೆದ 40-50 ವರ್ಷಗಳ ಹಿಂದೆ ಸರ್ವೆ ನಂಬರ್ 36 ಮತ್ತು 95ರಲ್ಲಿ 30-40, 40-60 ಸೈಟ್ಗಳನ್ನು ಖರೀದಿಸಿ ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಅಂದಾಜು 300ರಿಂದ 400 ಮನೆಗಳಿದ್ದು ಇವರೆಲ್ಲ ಕೇವಲ ನೋಟರಿ ಮೇಲೆ ಸೈಟ್ ಖರೀದಿಸಿ ಮನೆ ಕಟ್ಟಿದ್ದಾರೆ. ಆದರೆ ಈ ಜಮೀನು ನಂದು ಅಂತ ಮಾಲೀಕರೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಕೋರ್ಟ್ ಎಲ್ಲ ಮನೆಗಳು, ಕಟ್ಟಡಗಳನ್ನು ತೆರವು ಮಾಡಿ ಆದೇಶ ಹೊರಡಿಸಿದೆ. ಅದರಂತೆ ಕೋರ್ಟ್ ಸಿಬ್ಬಂದಿ ತೆರವಿಗೆ ಬಂದಾಗ ರೊಚ್ಚಿಗೆದ್ದ ನಿವಾಸಿಗಳು ಮುತ್ತಿಗೆ ಹಾಕಿದ್ರು. ಅಷ್ಟೇ ಅಲ್ಲ, ಆಳಂದ ಚೆಕ್ಪೋಸ್ಟ್ ಬಳಿ ರಸ್ತೆ ತಡೆದು ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ. ನಾವು 2000ನಲ್ಲಿ ಪ್ಲಾಟ್ ತಗೊಂಡಿದ್ದೇವ್ರಿ, 2 ಅಂತಸ್ತು ಕಟ್ಟಿವಿ. ಇದು ಪೂರಾ ಲೇಔಟ್ ಇರೋದೇ ನೋಟ್ರಿ ಮೇಗೆ ತಗೊಂಡದ್ರಿ. ಎಲ್ಲರೂ ನಳದ ಬಿಲ್ ಕಟ್ತೀವ್ರಿ, ಡ್ಯಾನೇಜ್ ಬಂದೈತ್ರಿ, ರೋಡ್ ಬಂದೈತಿ, ಓಟ್ ಹಾಕ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ಪ್ರತಿ ಮನಿ ಟ್ಯಾಕ್ಸ್ ಕಟ್ತೀವಿ. ಇಲ್ಲಿವರೆಗೂ ಮನಿ ಟ್ಯಾಕ್ಸ್ ತಗೊಂಡಾರ್ರಿ. ಈಗ ಅವ್ರವ್ರ ಅಣ್ತಂಬ್ರು ಏನು ಜಗಳ ಆಡ್ಯಾರ, ಒಬ್ಬರು ಪಾಲಿಗೆ ಏನದ ಇದು ಬಂದೈತಂತ್ರಿ. ಈಗ ಮೇಗಿಂದ ಆರ್ಡರ್ ಆಗೈತಂತ. ಖುಲ್ಲಾ ಫ್ಲಾಟ್ ಅದ ರೀ, ನಮ್ದು ಕಬ್ಜಾ ಮಾಡ್ಕೊಂಡ ಮೇಲೆ ಅವ ಕಟ್ಟಿಸ್ಕೊಂಡನ್ರಿ. ಈಗ
ಅಂಜಿಸನ್ರಿ 4-5 ವರ್ಷ ಆಯ್ತು ಹಿಂಗೆ ಅಂಜಿಸ್ಕೋತ ಹೊಂಟಾನ್ರಿ. ಖರೀದಿ ಮಾಡಿದ್ರಿ, ಎಷ್ಟು ಖರೀದಿ ಮಾಡಿದ್ರಿ ನೀವು? ನಾವು 2 ಲಕ್ಷಕ್ಕೆ 2010ದಾಗ ನಮ್ಮ ನಾದ್ನಿ ಗಂಡನ ಬಲ್ರಿ. ಈಗ ₹1 ಕೊಟ್ಟಿಲ್ರಿ. ಅವ 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಕೂತಾನ್ರಿ. ನಮ್ಮ ಭಾವನ್ ಬಿಲ್ಡಿಂಗ್ ಕಟ್ಟಿಸ್ಕೊಂಡು 50 ನೋಟ್ರಿನೇ ಅವರಿ ಎಲ್ಲರೂ. ಇದೀಗ ಜಮೀನಿನ ಮೂಲ ಮಾಲೀಕ ಮಹಮ್ಮದ್ ಸಲಿಮುದ್ದೀನ್ ಅನ್ನೋರು ಪಹಣಿ ಆಧಾರದ ಮೇಲೆ ಜಮೀನು ನಂದು ಇವರೆಲ್ಲ ಕಾನೂನು ಬಾಹಿರವಾಗಿ ಸೈಟ್ ಖರೀದಿಸಿ ಮನೆ ಕಟ್ಟಿ ವಾಸಿಸುತ್ತಿದ್ದಾರೆ. ನಮ್ಮ ಜಮೀನು ನಮಗೆ ಕೊಡಿಸಿ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಇಲ್ಲಿಯ ನಿವಾಸಿಗಳು ಈ ಹಿಂದೆ ನಾವು ಸೈಟ್ಗಳನ್ನು ಕಾನೂನು ಪ್ರಕಾರವಾಗಿ ಖರೀದಿಸಿದ್ದೇವೆ, ಇದೀಗ ಏಕಾಏಕಿ ಖಾಲಿ ಮಾಡಿ ಅಂದ್ರೆ ಎಲ್ಲಿ ಹೋಗಬೇಕು? ಏನೇ ಆಗ್ಲಿ ನಾವು ಈ ಬಡಾವಣೆ ಖಾಲಿ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪಾಶಾಂಬರ್ ಬೇರೆಯವ್ರು ಮಾಡ್ರ ಅವ್ರಲಿಂದ ನಾವು 2ನೇ ಪಾರ್ಟಿ ತೊಗೊಂಡಿದ್ದೇವ್ರಿ. ತಗೊಂಡು ಮತ್ತೆ ಹೊಲ ಗಿಲ ಮಾರಿ ಇಲ್ಲೇ ಇರ್ಬೇಕು, ಮಕ್ಕಳು ಸಾರಿ ಶಿಕ್ಷಣ ಬೇಕಾಗಿತ್ತು. ಕಟ್ಕೊಂಡು ಮಾಡ್ಕೊತ ಬಂದೇವ್ರಿ. ಈಗ ಬರೋದು ಈಗ ಮಾಡ್ತೀರಂದ್ರೆ ಹೆಂಗ್ ನಡೀತದ ಅದು? ನಾವು 30 ವರ್ಷ ಐತ್ರಿ ನೋಡ್ರಿ. ಅಕ್ರಮ ಸಕ್ರಮ ಏನ್ ಇದ್ದಿದ ಅದು ಮಾಡ್ಕೊಂಡಿರ್ಬೇಕು. ಗಂಡ್ಸ್ ಮಕ್ಳಿಗೆ ಗೊತ್ತಿರ್ತದ್ರಿ. ಅವೆಲ್ಲ ನಮ್ಗೇನು ಹೆಣ್ಮಕ್ಳಿಗೆ ಹೇಳ್ತಾರ್ರಿ ಆಗ್ಯಾವ ಎಲ್ಲ ಕಾಗದ ಪತ್ರ ಅವ. ಅದೇನೇ ಇರ್ಲಿ, ಸ್ವಂತ ಮನೆ ಪ್ರತಿಯೊಬ್ಬರ ಕನಸು. ಆದ್ರೆ ಇದೀಗ ಮನೆ ಕಟ್ಟಿ ಸುಂದರ ಜೀವನ ನಡೆಸುತ್ತಿದ್ದವರ ನೆಮ್ಮದಿಗೆ ಕೊಳ್ಳಿ ಬಿದ್ದಿದ್ದು ದಿಕ್ಕು ತೋಚದಂತಾಗಿದ್ದಾರೆ. ಸದ್ಯ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಿದ್ದು ಅಧಿಕಾರಿಗಳು ಏನ್ ಮಾಡ್ತಾರೆ ಕಾದು ನೋಡಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ.